ಎಸ್, ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಗೆಸ್ಟ್ ಫ್ಯಾಕಲ್ಟಿದು ವಿಡಿಯೋ ಮಾಡಿದ್ದೆ, ನೀವು ನೋಡ್ಬೋದು ಇಲ್ಲಿ. ಓಕೆನಾ. ಸೊ ತುಂಬ ಜನ ಕೇಳಿದ್ರಿ ಗೆಸ್ಟ್ ಫ್ಯಾಕಲ್ಟಿ ಯಾವಾಗ ಮತ್ತು ಇಲ್ಲಿ ಲಿಂಕೇ ಹಾಕಿಲ್ಲ ಅಂತ ಹೇಳಿ. ಓಕೆನಾ, ಸುಮಾರು ಕಮೆಂಟ್ಸ್ ಮಾಡಿದರು. ಸೊ ವೆಬ್ಸೈಟ್ ದೆರ್ ಇಸ್ ನೋ ಲಿಂಕ್ ಅಂತ ನೀವು ಚೆಕ್ ಮಾಡ್ಬೋದು ಇವಾಗ. ಸೊ ಇಲ್ಲಿ ನಿಮಗೆ ವೆಬ್ಸೈಟ್ ಲಿಂಕು ಮತ್ತೆ ರಿಲೀಸ್ ಮಾಡಿದ್ದಾರೆ ಇವಾಗ. ಓಕೆನಾ. ಸೊ ಇಲ್ಲಿ ನೋಡ್ಬೋದು ಅತಿಥಿ 2024-25 ಅತಿಥಿ ಉಪನ್ಯಾಸಕರು ಯಾರಿಗೆಲ್ಲ ಒಂದು ಜಾಬ್ ಅಪ್ಲೈ ಮಾಡಬೇಕು ಅನ್ಕೊಂಡಿದ್ದಾರೆ, ಸೊ ಅವ್ರು ಅಪ್ಲೈ ಮಾಡಿ. ಸೊ ನಾನು ಆಲ್ರೆಡಿ ಲಿಂಕ್ ನನ್ನ ಹಳೆ ವಿಡಿಯೋನಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಈ ವಿಡಿಯೋನಲ್ಲೂ ಕೂಡ ವೆಬ್ಸೈಟ್ ಮತ್ತು ನೋಟಿಫಿಕೇಶನ್ ಆಡ್ ಮಾಡ್ತೀನಿ. ನೀವು ಡೈರೆಕ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ ವೆಬ್ಸೈಟ್ ಅದು ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೀವು ಆನ್ಲೈನ್ ಸರ್ವಿಸ್ ಅಲ್ಲಿ ಚೆಕ್ ಮಾಡಬಹುದು, ಅಥವಾ ಇಲ್ಲೇ ನಿಮಗೆ ಆಟೋಮೆಟಿಕ್ ಬರ್ತಾ ಇರುತ್ತೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸೆಲೆಕ್ಷನ್ ಆಫ್ ಗೆಸ್ಟ್ ಫ್ಯಾಕಲ್ಟಿ. ಓಕೆನಾ. ಸೊ 2024-25 ಇಲ್ಲೂ ಕೂಡ ನೋಡಬಹುದು. ಸೊ ಇಲ್ಲಿ ನೀವು ನೋಡೋದಾದ್ರೆ ಯಾವಾಗಲೂ ಅಷ್ಟೇ ನಾವು ಕಂಪ್ಲೀಟ್ ನೋಡಿ ಡೀಟೇಲ್ಸ್ ನಿಮಗೆ ಬೇರೆ ಬೇರೆ ಏನಾದರೂ ಇದ್ರೂ ಗೊತ್ತಾಗುತ್ತೆ. ಓಕೆನಾ. ಇಲ್ಲಿದೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸೆಲೆಕ್ಷನ್ ಗೆಸ್ಟ್ ಫ್ಯಾಕಲ್ಟಿ 24-25 ಕ್ಲಿಕ್ ಮಾಡಬೇಕು. ಇಲ್ಲಿ 23-24 ಇದೆ. ತುಂಬಾ ಜನ 23-24 ಕ್ಲಿಕ್ ಮಾಡಿಬಿಟ್ಟು ಆಗ್ತಾ ಇಲ್ಲ ಅಂತ ಕೂಡ ಹೇಳಿದ್ರು. ಸೊ ನೀವು ಇಲ್ಲಿ 24-25 ಸೆಲೆಕ್ಟ್ ಮಾಡಬೇಕು. 24-25 ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ 2024-25 ಅಂತ ಬರುತ್ತೆ. ಓಕೆನಾ. ಮುಗಿಸ್ಕೋಬೇಕು ನೋಡಿ. ಸೊ ಇಲ್ಲಿ ನೀವು ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜುಗಳು ಮತ್ತೆ ಸರ್ಕಾರಿ ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳು ಇದೆ. ಸೊ ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದ್ರ ಮೇಲೆ ನೀವು ಕನ್ಫರ್ಮ್ ಮಾಡಿಕೊಂಡು ನೀವು ಫ್ರೆಶ್ ಅಪ್ಲಿಕೇಶನ್ ಹಾಕಬಹುದು, ಓನ್ಲಿ ಫಾರ್ ನ್ಯೂ ಕ್ಯಾಂಡಿಡೇಟ್ಸ್. ಓಕೆನಾ. ಸೊ ರಿನ್ಯೂವಲ್ ಅಪ್ಲಿಕೇಶನ್ ಯಾರೆಲ್ಲ ಗೆಸ್ಟ್ ಫ್ಯಾಕಲ್ಟಿ ಆಲ್ರೆಡಿ ವರ್ಕ್ ಮಾಡಿದ್ದೀರಾ 23-24 ಅವರು ಇಲ್ಲಿ ಅಪ್ಲೈ ಮಾಡಬೇಕು. ಓಕೆನಾ. ನವೀಕರಣ ಅರ್ಜಿನಲ್ಲಿ ಇದು ಏನಾದರೂ ತಿದ್ದುಪಡಿ ಇದ್ರೆ ಅದು ಆಲ್ರೆಡಿ ಡೇಟ್ ಅನೌನ್ಸ್ ಮಾಡಿದ್ರೆ ನೀವು ಚೆಕ್ ಮಾಡಬಹುದು. ಸೊ ಇಲ್ಲಿ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಕ್ಲಿಕ್ ಮಾಡಬಹುದು. ಸೊ ನಾನೇನಾದ್ರೂ ಹೊಸದಾಗಿ ಅಪ್ಲಿಕೇಶನ್ ಆಗ್ತಾ ಇದ್ದೀನಿ ನೋಡಿ, ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅದು ಅಪ್ಲಿಕೇಶನ್ ಅವರಿಗೆ ಒಂದು ಅತಿಥಿ ಶಿಕ್ಷಕರ ರಿಜಿಸ್ಟ್ರೇಷನ್ ಫಾರ್ಮ್ ಗೆಸ್ಟ್ ಫ್ಯಾಕಲ್ಟಿ 24-25. ಸೊ ಮೊದಲನೇ ನೀವು ಮಾಡಬೇಕಾಗಿರೋ ಕೆಲಸ ಮೊಬೈಲ್ ನಂಬರ್ನ ಆಡ್ ಮಾಡಬೇಕು. ಬಿಕಾಸ್ ಮೊಬೈಲ್ ನಂಬರ್ ಆಡ್ ಮಾಡಿದ್ರೆ ನೀವು ಅಡಿಷನಲ್ ಇನ್ಫಾರ್ಮೇಶನ್ ಆಡ್ ಮಾಡಬಹುದು. ಓಕೆನಾ. ಸೊ ಆಮೇಲೆ ನಿಮ್ಮ ಒಂದು ಇಮೇಲ್ ಐಡಿ, ಸೊ ನಾನು ಅವಾಗಲೇ ಹೇಳ್ತೀನಿ ಮೊಬೈಲ್ ಐಡಿ ಮತ್ತು ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ನ ಪರ್ಮನೆಂಟ್ ನೋಡಬಹುದು. ಓಕೆನಾ. ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅವಾಗ ಅವರು ಚೇಂಜ್ ಮಾಡಿದ್ರೆ ತುಂಬಾ ಇಶ್ಯೂ ಕೂಡ ಆಗುತ್ತೆ. ಸ್ಯಾಲರಿ ಬಂದು ನಿಮಗೆ 31,040. ಸೊ ಸೆಲೆಕ್ಟ್ 10th ಬೋರ್ಡ್ ಸ್ಟಡಿ ಯಾವುದು SSLC ಮಾಸ್ಟರ್ ಡಿಗ್ರಿ CBSE ಯಾವ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ರಿಜಿಸ್ಟರ್ ನಂಬರ್ SSLC. ಅಪ್ಲಿಕೇಶನ್ ಫೀಸ್ ಏನೂ ಇಲ್ಲ ಇಲ್ಲಿ. ಡೇಟ್ ಆಫ್ ಬರ್ತ್ ಆಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ ಹಾಕಿ, ಅಪ್ಲಿಕೆಂಟ್ ನೇಮ್ ಹಾಕಿ, ಆಧಾರ್ ನಂಬರ್ ಹಾಕಬೇಕು, ಫಾದರ್ ನೇಮ್, ಜೆಂಡರ್ ನ ಸೆಲೆಕ್ಟ್ ಮಾಡಿ, ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕು. ಓಕೆನಾ. ಸೊ ಯಾವುದು ಜನರಲ್ SC ST OBC. ಓಕೆನಾ. ಸೊ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನಿಮಗೆ 371 ಆರ್ಟಿಕಲ್ ಏನಿದೆ ಕ್ಲೈಮ್ ರಿಸರ್ವೇಶನ್ ಕಲ್ಯಾಣ ಕರ್ನಾಟಕ ರೀಜನ್. ಓಕೆ. ರೆಸ್ಟ್ ಆಫ್ ಕರ್ನಾಟಕ ನೀವು ಅಡ್ರೆಸ್ ಕಮ್ಯುನಿಕೇಶನ್, ನೇಮ್ ಆಫ್ ನಾಮಿನಿ ಕೊಡಬೇಕು, ರಿಲೇಷನ್ ಆಫ್ ನಾಮಿನಿ ಅಡ್ರೆಸ್ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಈ ವಿಡಿಯೋನ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಕ್ವಾಲಿಫಿಕೇಶನ್ ಸೆಲೆಕ್ಟ್ ಕ್ವಾಲಿಫೈಯಿಂಗ್ PG ಡಿಗ್ರಿ, ಸ್ಟಡಿ ಅಟ್ PG. ಓಕೆನಾ. ಎಲ್ಲಿ ಮತ್ತೆ ಸ್ಪೆಷಲೈಸೇಷನ್ ಹಾಕಬೇಕು, PG ಯಾವುದು ಅಂತ, ಮತ್ತೆ ಸೆಲೆಕ್ಟ್ ಇಯರ್ ಆಫ್ ಪಾಸಿಂಗ್ ಕ್ವಾಲಿಫಿಕೇಶನ್ PG ಡಿಗ್ರಿದು ಹಾಕಬೇಕು, ಮತ್ತೆ ಓವರ್ ಆಲ್ ಪರ್ಸೆಂಟೇಜ್ ಹಾಕಬೇಕು. ಓಕೆನಾ. PGದು ಅಡಿಷನಲ್ ಕ್ವಾಲಿಫಿಕೇಶನ್ ಏನಾದರೂ ಇದ್ದರೆ MPhil PhD NET ಈ ಥರ ಏನಾದರೂ ಇದ್ದರೆ ನೀವು ಅಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ನೆಕ್ಸ್ಟು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇನ್ಫಾರ್ಮೇಷನ್ ಕೇಳಿದ್ದಾರೆ. ಯಾರು ಆಲ್ರೆಡಿ ನೀವು ಏನಾದರೂ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡಿದರೆ ಅವ್ರು ಮಾತ್ರ ಇಲ್ಲಿ ಟೀಚಿಂಗ್ ಹಾಕಬೇಕು. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ, ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಗೌರ್ಮೆಂಟ್ ಫಸ್ಟ್ ಕಾಲೇಜ್ ಆಫ್ ಕರ್ನಾಟಕ ಸ್ಟೇಟ್ as guest faculty will only be consider. ಓಕೆನಾ. ಸೊ ಅವ್ರು ಕ್ಲಿಯರ್ ಕಟ್ಟಾಗಿ ಆಲ್ರೆಡಿ ಹೇಳಿದ್ದಾರೆ. ಸೊ ಏನಾದರೂ ನಿಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅವರು ನೀವು ಇಲ್ಲಿ ಅಪ್ಡೇಟ್ ಮಾಡಿ ಸೊ ಮುಂದೆ ಹೋಗ್ಬೋದು. ಓಕೆನಾ. ಆನ್ಯುವಲ್ ಸಿಸ್ಟಮು ಮತ್ತು ಸೆಮಿಸ್ಟರ್ ಸಿಸ್ಟಮ್ ಎರಡಿದೆ. ಸೊ ಕಂಪ್ಲೀಟ್ ನೀವು ಚೆಕ್ ಮಾಡಿ ಅಪ್ಡೇಟ್ ಮಾಡಿ. ಆಮೇಲೆ ನೀವು ಸೆಂಡ್ OTP ಟು ಗೆಸ್ಟ್ ಫ್ಯಾಕಲ್ಟಿ ಡೀಟೇಲ್ಸ್ ಕೊಟ್ಟರೆ ನಿಮ್ಗೆ ಬರುತ್ತೆ. ಸೊ OTP ಆ್ಯಡ್ ಮಾಡಿ ಕಂಪ್ಲೀಟ್ ನೀವು ಪ್ರೋಸೆಸ್ ಮಾಡ್ಬೋದು. ಓಕೆನಾ. ಸೊ ಇದು ಅಪ್ಲಿಕೇಶನ್ ಹೇಳಿದ ಮೇಲೆ ನಾನು ಈ ಲಿಂಕ್ನ ಕೂಡ ಹಾಕಿರ್ತೀನಿ. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಸೊ ಬೇಗ ಅಪ್ಲೈ ಮಾಡಿ. ಓಕೆನಾ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇದೇ ರೀತಿ ಸಪೋರ್ಟ್ ಮಾಡ್ತೀನಿ. ನಾನು ಹೆಚ್ಚಿನ ವಿಡಿಯೋಗಳನ್ನ ಅಂದರೆ ಜಾಬ್ ನಿಮಗೆ ಮುಂಚೆನೇ ನಾನು ಅಪ್ಡೇಟ್ ಕೊಡ್ತೀನಿ. ಓಕೆನಾ. ಸೊ ನೀವು ಇದನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಸೊ ನನ್ನದು ನೋಟಿಫಿಕೇಶನ್ ಬಿಟ್ ಮೇಲೆ ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಇದು ಬಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್ಗೆ ಯಾರಾದರೂ ಜಾಬ್ ಅಪ್ಲೈ ಮಾಡಬೇಕು ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ನೋಡಬಹುದು ನೀವು 24-25 ಶೈಕ್ಷಣಿಕ ಸಂಬಂಧ ಇಲಾಖೆ ವ್ಯಾಪ್ತಿಯಲ್ಲಿ ಪ್ರಥಮ